ಬಹಳ ಖುಷಿ ಆಯಿತು. ಆ್ಯಕ್ಚುಲಿ ಮೈಸೂರಲ್ಲಿ ಚಾಮುಂಡಮ್ಮನ್ನ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅದಾದಮೇಲೆ ಒಂದು ವೃದ್ಧಾಶ್ರಮಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಇದೆರಡೇ ನನ್ನ ಲಿಸ್ಟಲ್ಲಿ ಇದ್ದಿದ್ದು. ಮಿಕ್ಕಿದೆಲ್ಲ ಏನು ಮಾಡಿದ್ರೆ ನನಗೆ ಐಡಿಯಾನೇ ಇರಲಿಲ್ಲ. ಮೈಸೂರಲ್ಲೂ ನಮ್ಮ ಅಭಿಮಾನಿಗಳು ಎಲ್ಲ ನೋಡಿದಾಗ ಭಾಳ ಖುಷಿ ಆಯಿತು. ತುಂಬ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಬರ್ಡೇ ದಿನ ಅನ್ನೋದು ನನ್ನ ಕೈಯಲ್ಲಿರಲ್ಲ. ಈ ದಿನ ಎಲ್ಲ ನಮ್ಮ ಹುಡುಗರ ಕೈಯಲ್ಲಿ, ನಮ್ಮ ಅಭಿಮಾನಿಗಳ ಕೈಯಲ್ಲೇ ಇರುತ್ತೆ. ಅದೇ ಒಂಥರ ಖುಷಿ. ಅವ್ರು ಏನು ಹೇಳ್ತಾರೋ ಹಾಗೆ ಈ ದಿನನ ಕಳಿತೀನಿ ಅಂತ ಅನ್ಸುತ್ತೆ ನನಗೆ. ಈ ತರ ದಿನಕ್ಕೋಸ್ಕರ ಎಷ್ಟು ಕಾಯ್ತಾ ಇರ್ತಾರೆ ಸರ್? ಯಾಕಂದ್ರೆ ಅಭಿಮಾನಿಗಳನ್ನ ಭೇಟಿಯಾಗಿ ಸಿಗಕ್ಕೆ ಈ ತರ ಸಂದರ್ಭ ಸೊ ಹೇಗಿರುತ್ತೆ ಸರ್? ವರ್ಷಕ್ಕೊಂದಿನ ನಮಗೂ ಎಲ್ಲರ ಥರ ವರ್ಷಕ್ಕೊಂದಿನ ಈ ಹಬ್ಬ. ನನಗೆ ಯಾರು ವಿಶ್ ಮಾಡಿದಾಗ ನಾನು ಇನ್ ರಿಟರ್ನ್ ನಾನು ವಿಶ್ ಮಾಡೋಕ್ಕಾಗಲ್ಲ. ನನಗೆ ಹ್ಯಾಪಿ ಬರ್ಡೇ ಸುಮ್ಮನೆ ಥ್ಯಾಂಕ್ ಯು ಅನ್ಬೇಕು. ಆ್ಯಂಡ್ ಅದೊಂದು ಐ ಥಿಂಕ್ ಇಟ್ಸ್ ಡಿಫ್ರೆಂಟ್. ಸರ್, ಬಗೀರ ಜೋಶ್ ಸಕ್ಸಸ್ ಜೋಶ್ ಎಷ್ಟು ನಿಮಗೆ ಜೋಶ್ ತಂದು ಕೊಟ್ಟಿದೆ ಅಂತ? ಖುಷಿ ಕೊಡ್ತು ಕಣಮ್ಮ, ಒಂದು ತೃಪ್ತಿ, ಒಂದು ನೆಮ್ಮದಿ. ಈಗ ಅದು ಆಗಿದೆ. ಈಗ ಮುಂದೆ ಏನು ಮಾಡ್ತೀವಿ ಅನ್ನೋ ಒಂದು ಭಯ, ಒಂದು ಕಾಳಜಿ, ಒಂದು ಜವಾಬ್ದಾರಿ, ಇದಿಷ್ಟು ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಅವ್ರಿಗೆ ಇನ್ನು ಕಂಟಿನ್ಯೂ ಆಗುತ್ತೆ ಹಂಟಿಂಗ್ ಅಂತ ಸೀಕ್ವಲ್ಗೋಸ್ಕರ ಎದುರು ನೋಡ್ತೇವೆ. ಆಗಬಹುದು, ಆಗುತ್ತೆ. ದೇವ್ರ ದಯೆ, ನಿಮ್ಮ ಪ್ರೀತಿ, ಹೇಳಕ್ಕಾಗಲ್ಲ, ನೋಡೋಣ. ಸರ್, ಇವತ್ತು 2 ಸಿನಿಮಾ ಕೆಲಸ ಮಾಡ್ತೀನಿ. ಕೆಲಸ ಆದ್ಮೇಲೆ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ಕೊಂಡು ರಿಲೀಸ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಏನು ಹೇಳಲ್ಲ. ಬಟ್ 2 ಒಂದು ಒಳ್ಳೆ ಸಿನಿಮಾ, ಮತ್ತೊಂದು ಒಳ್ಳೆ ಬುದ್ಧಿವಂತರು ಮಾಡ್ತಿರೋಂಥ ಸಿನಿಮಾ ಅಂತ. ಸರ್, ಸ್ಟಾರ್ ಹೀರೋ ಆದ್ಮೇಲೆ ಹೊಸಬ್ರ ಜೊತೆ ಕೈ ಜೋಡಿಸೋದು ಹಿಂದೆ ಮುಂದೆ ನೋಡ್ತಾರೆ. ಏನಮ್ಮ ಸ್ಟಾರ್ ಹೀರೋಗಳಾದ್ಮೇಲೆ ಹೊಸಬ್ರ ಜೊತೆ ಕೈ ಜೋಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ನೀವು ಅದ್ಯಾವುದನ್ನು ಲೆಕ್ಕಿಸದೆ ಹೊಸಬನಿಗೆ ಚಾನ್ಸ್ ಕೊಟ್ಟಿರುವಂತದ್ದು ಪರಾಕ್. ನಾನು ಕತೆ ತುಂಬ ನಂಬ್ತೀನಿ, ಕೆಲಸ ತುಂಬ ನಂಬ್ತೀನಿ, ಸ್ಕ್ರಿಪ್ಟ್ನ ತುಂಬ ನಂಬ್ತೀನಿ. ಜೊತೆಗೆ ಅದಕ್ಕೆ ಶ್ರಮ ವಹಿಸೋರು ಎಷ್ಟು ಚೆನ್ನಾಗಿ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅನ್ನೋದು ಬಹಳ ಕೌಂಟ್ ಆಗುತ್ತೆ. ಸೊ ಸಕ್ಸಸ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಟೀಮ್ ವರ್ಕು, ಆಮೇಲೆ ಭಾಳ ಶ್ರದ್ಧೆ ಬೇಕನ್ಸುತ್ತೆ ಅದರಲ್ಲಿ. ಸೊ ಒಂದು ಒಳ್ಳೆ ಉದ್ದೇಶದಿಂದ ಮುಂದಕ್ಕೆ ಹೋಗ್ತಿದ್ದೀನಿ. ಸದ್ಯಕ್ಕೆ ಏನು ಹೇಳೋಕ್ಕೂ ಆಗಲ್ಲ. ನಾನು ಫಸ್ಟ್ ಕೆಲಸ ಮುಗಿಸ್ಕೋತೀನಿ, ಒಂದು ಒಳ್ಳೆ ಸಿನಿಮಾ ಮಾಡಿಸ್ಕೋತೀನಿ, ತದನಂತರ ಮಾತಾಡ್ಬೋದು. ಇವಾಗ ಏನು ಹೇಳೋಕ್ಕಾಗಲ್ಲ. ಆಯ್ಕೆಗಳ ವಿಚಾರದಲ್ಲಿ ಎಷ್ಟು ಚೂಸಿ ಆಗಿದ್ದಾರೆ ಸರ್ ಅಂತ. ಯಾಕೆಂದ್ರೆ ಬಗೀರಕ್ ಮಧ್ಯೆ ಒಂದು ಮಾತು ಹೇಳಿದ್ರೆ ನನ್ನ ಕಡೆಯಿಂದ ಬರೋಂಥ ಒಂದಷ್ಟು ಸಿನಿಮಾ ನೆಕ್ಸ್ಟ್ ಜನ ಮಾತಾಡೋದಾರ ಆಗ್ಬೇಕು ಅಂತ ಅದನ್ನ ಸೈಲೆಂಟ್ ಆಗಿ ಮಾಡಿ ತೋರಿಸಿದ್ರು ಬಗೀರ ಮೂಲಕ. ಸೊ ನೆಕ್ಸ್ಟ್ ಬರೋಂಥ ಪ್ರಾಜೆಕ್ಟ್ಗಳ ಮೇಲೆ ಅದೇ ನಂಬಿಕೆ ಇದೆ. ಅದೇ ಸರ್, ಇನ್ನೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಟೀಮ್ ಅಪ್ ಆಗ್ತಾ ಇದೀವಿ. ಒಳ್ಳೊಳ್ಳೆ ಸಿನಿಮಾಗಳನ್ನ ಇದು ಮಾಡ್ತಾ ಇದೀವಿ. ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಅಷ್ಟು ಮಾತ್ರ ಹೇಳ್ತೀನಿ. ಬೇರೆ ಏನು ಇವಾಗ ಏನು ಹೇಳಲ್ಲ ನಿಮಗೆ. ಸಾರಿ, ಈ ಸ್ಟೇಜಲ್ಲಿ ಏನು ಹೇಳೋಕ್ಕೂ ಒಂದು ಸ್ವಲ್ಪ ನನಗೆ ಒಂದು ಹೆಸಿಟೇಷನ್ ಇರುತ್ತೆ. ಬಿಕಾಸ್ ನಾನು ಫಸ್ಟ್ ಕೆಲಸ ಮಾಡ್ಬೇಕನ್ನೋದನ್ನ ನಂಬೋದು ನಾನು. ಸೊ ಅದೊಂದೇ ಕಾರಣಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ನೋಡ್ತಂದ್ರೆ ಎಲ್ಲ ಒಂದ್ ಕಡೆ ಅದು ಕೂಡ ಒಂದು ಪೀರಿಯಾಡಿಕ್ ಪಿಸ್ತೂಲ್ ಇದೆ, ಕವಚ ಇದೆ. ಅದೇ ನಾನು ಅನ್ಕೋತಾ ಇದ್ದೆ. ಈಗ ಅದನ್ನ ಏನಂತ ಆಮೇಲೆ ಹೇಳ್ಬಿಡ್ತೀನಿ, ಈಗ ಹೇಳಕ್ ಆಗಲ್ಲ ಏನು ಅಂತ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್. ಅದು ಒಂದು ಒಳ್ಳೆ ಸಿನಿಮಾ. ಈಗಲೇ ಹೇಳ್ಬಿಟ್ರೆ ನಿಮ್ಗೆ ಆಮೇಲೆ ಏನು ಹೇಳಿ, ನಾನು ಆಮೇಲೆ ಏನು ಹೇಳಕ್ಕೂ ಚಾನ್ಸ್ ಇರೋದಿಲ್ಲ. ಸೊ ಈಗ ಏನು ನಾನು ಹೇಳಕ್ ಆಗಲ್ಲ. 2 ಒಳ್ಳೆ ಸಿನಿಮಾ. PMF ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಬಂದ್ಬಿಟ್ಟು ಬಹಳ ದೊಡ್ಡ ಬ್ಯಾನರ್ ಅದು ಆಂಧ್ರ ಪ್ರದೇಶದಲ್ಲಿ. ಅವ್ರು ಜಾಯಿನ್ ಆಗ್ತಿದ್ದಾರೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು. ಇನ್ನು ಪರಾಕ್ ಅನ್ನೋರು ನಮ್ಮ ಹಾಲೇಶ್ ನಿರ್ದೇಶನ ಮಾಡ್ತಿರೋದು. ಆ್ಯಂಡ್ ಬಹಳ ಒಂದು ಒಳ್ಳೆ ಟೀಮ್ ಅದು ಸಹ. ಸೊ ಎಲ್ಲ ಕೆಲಸದಲ್ಲೂ ಫಸ್ಟ್ ಕೆಲಸ, ಆಮೇಲೆ ಮಿಕ್ಕಿದೆಲ್ಲ ಅನ್ನೋ ಹಾಗೆ ಇಲ್ಲೂ ನಾನು ಫಸ್ಟ್ ಕೆಲಸ ಮಾಡ್ತೀನಿ, ಅಷ್ಟು ಮಾತ್ರ. ನಮಗೇನು ಫ್ರೀ ಆಗಿದ್ದಾಗ ಮನೇಲಿ ಗಿಫ್ಟು ಎಲ್ಲ ಕೆಲಸಗಳು ನಡೀತಾನೆ ಇರುತ್ತೆ, ಕೆಲಸ ಮಾಡಿಸ್ಕೊತಾನೆ ಇರುತ್ತೆ, ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ನಿನ್ನೆ ಸುಮಾರು 12 ಗಂಟೆಗೆ ನನ್ನ ಮಗನಿಗೆ ಟ್ರಿಮ್ ಮಾಡ್ತಾ ಇದ್ದೀನಿ. ದಟ್ ವಾಸ್ ಮೈ ಡ್ಯೂಟಿ ಬೇಸಿಕಲಿ. ನಾನು ಆ ಟೈಮಲ್ಲಿ ಕೇಳಿದೆ. ಆ್ಯಂಡ್ ದಟ್ ವಾಸ್ ದ ಟೈಮ್. ಮಕ್ಕಳ ಸೇವೆ, ಹೆಂಡತಿ ಸೇವೆ, ಅಪ್ಪ ಅಮ್ಮನ ಸೇವೆ, ಅಭಿಮಾನಿಗಳ ಸೇವೆ, ನಮ್ಮ ಲೈಫೇ ಹೀಗಿದೆ. ನಮ್ಮ ಎಂಜಾಯಿಂಗ್ ಆಗಿದೆ. ಏನು ಗಿಫ್ಟ್ ಸಿಕ್ಕಿಲ್ವಾ ಸರ್ ಮಗಳಿಂದ? ಮಗಳು ಮುತ್ತು ಕೊಟ್ಲು, ಮಗ ಮುತ್ತು ಕೊಟ್ಟ, ಹೆಂಡತಿ ಮುತ್ತು ಕೊಟ್ಲು, ಅಮ್ಮ ಮುತ್ತು ಕೊಡ್ತು, ಸಾಕು. ಇನ್ನು ನಮ್ಮೆಲ್ಲ ಇಲ್ಲಿರೋರು ಇವ್ರುಗಳ ದರ್ಶನ ಸಿಕ್ಕಿರೋದು ನನಗೊಂದು ಗಿಫ್ಟ್. ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಮೈಸೂರಲ್ಲೆಲ್ಲ ತುಂಬ ಜನ ನನಗೆ ಅದೇ ಗಿಫ್ಟ್ ಕಣಮ್ಮ. ಐ ಥಿಂಕ್ ದಟ್ ಇಸ್ ವೇರ್ ಐ ಫೈಂಡ್ ಮೈ ಹ್ಯಾಪಿನೆಸ್. ಅದು ನನಗೆ ಖುಷಿ ಕೊಡುತ್ತೆ ಅಂತ, ಅದು ನನಗೆ ನೆಮ್ಮದಿ ಇದೆ. ಸರ್, ಆಟೋ ಡ್ರೈವರ್ಸ್ ಜಾಸ್ತಿ ಜನ ಬಂದಿದ್ದಾರೆ. ಸೊ ಇದರಿಂದ ಏನಾದರೂ ಒಂದು ಸೀಕ್ರೆಟ್ ಅನ್ನೋದು ಏನಾದರೂ ಇದೆಯಾ ಸರ್? ಮತ್ತೇನಾದರೂ ನೀವು ಆಟೋ ಡ್ರೈವರ್ ಕಾಕಿ ತೊಟ್ಕೊಂಡು ಏನಾದರೂ ಬರ್ತಾ ಇದ್ದೀರಾ ಅಂತ? ನೋಡೋಣ ಒಳ್ಳೆ ಐಡಿಯಾ ಕೊಟ್ರಿ ನೀವೇ. ನೋಡೋಣ ಇರಿ. ಯು ವಿಲ್ ಬಿ ವಾಟ್ ಐ ಕ್ಯಾನ್ ಸೇ ಸಮ್ ಗುಡ್ ಪ್ರಾಜೆಕ್ಟ್ಸ್. ತುಂಬ ಕಷ್ಟಪಡ್ತಿದ್ದೀನಿ ಕಣಮ್ಮ. ಈಗಲೂ ಒಂದು ಸ್ಕ್ರಿಪ್ಟ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಆಗಲೇ ಕೇಳಿದ್ವಿ ನೀವು. ಈಗ ಆಲ್ರೆಡಿ ಒಂದು
ಒಂದು 35 ಸ್ಕ್ರಿಪ್ಟ್ಸ್ ಕೇಳಿದ್ದೀನಿ ಈಗ. ಆ್ಯಂಡ್ ಅದೇ ಎಲ್ಲ ತಕ್ಷಣ ಇಷ್ಟವಾಗಲ್ಲ, ಕೆಲವು ಬೇಸಿಕ್ ಸ್ಟೇಜಸ್ ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೇನು ಹೇಳಲ್ಲ, ಸಾಕು. ಇನ್ನು ಮುಂದಕ್ಕೆ ನಾನು ರಿಲೀಸ್ ನಂತರ ರಿಲೀಸ್ ಟೈಮ್ ಮಾತಾಡ್ತೀನಿ ನೆಕ್ಸ್ಟ್. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಬರ್ತ್ಡೇ ಸರ್, ಒಳ್ಳೇದಾಗ್ಲಿ. ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ನನಗೆ